ಅಂಟೆನವರ ಅವರಿಗೆಲ್ಲರಿಗೂ ವಿನಂತಿ ಮಾಡಿ ಮೇಲೆ ನಿಂತ್ಕೋಬೇಕು, ನಿಂತ್ಕೋಬಾರ್ದು ಅಂತ ಹೇಳಿ. ಯಾರ್ಯಾರಿಗೆ ಕ್ಯಾಂಡ್ಲ್ ಬಂದಿಲ್ಲ ದಯವಿಟ್ಟು ಕ್ಯಾಂಡ್ಲ್ಗಳು ತಗೊಳ್ಳಿ. ತಪ್ಪು ಪಟ್ಟು ಯಾರ್ಯಾರು ಕ್ಯಾಂಡ್ ಇಸ್ಕೊಳ್ಳಿ. ಪ್ರದೀಪ್ ಸ್ವಲ್ಪ ಮರದ ಪದಗಳು ಕಾಣುವ ಹಾಗೆ ಮರದ ಪದಗಳು ಕಾಣುವ ಹಾಗೆ ಅದರ ಸುತ್ತಲೂ ಅದರ್ಥಕರವಾಗಿ ಕೂಡ 22 ಹೆಜ್ಜೆಯಿಂದ ಇದ್ರೆ ಮಾನಸಿಕವಾಗಿ ಚೆನ್ನಾಗಿ ಕಾಣ್ತಾ ಇದ್ದೀವಿ. ಅಲ್ಲ ಸರ್ ಸೆಟ್ ಮಾಡ್ಕೋತಾರ ಮಾಡಬೇಡಿ. ಹಿಂದೆ ಬನ್ನಿ. ಕ್ಯಾಂಡ್ ಇರೋರು ಮಾತ್ರ ಮುಂದೆ ಬನ್ರಪ್ಪ. ಕ್ಯಾಂಡ್ ಯಾವುದು ಇದು ಮುಗಿಸ್ಮೇಲೆ ನಾವು ಇಲ್ಲಿ ನಮ್ಮ ಪಕ್ಷದ ಪರವಾಗಿ ಅಥವಾ ಪ್ರತಿನಿಧಿಗಳಾಗಿ ಬಂದಿಲ್ಲ. ಸಾರ್ವಜನಿಕರಾಗಿ ಏನು ನಮಗೂ ಕೂಡ ನೋವನ್ನು ಉಂಟಾಗಿದೆ, ಅದೇ ಒಂದು ನೋವಿನ ಒಂದು ಅದರ ಮೂಲಕ ಏನು ಆಕ್ರೋಶ ಆಗಿದೆ, ನಮಗೆ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ. ಇದು ಅತ್ಯಂತ ಖಂಡನೀಯ ಕೃತ್ಯ. ಇಂಥ ಅಹೋರಾತ್ರಿ ಏನೋ ಒಂದು ಸೂಚನೆ ಇಲ್ಲದೇನೆ, ಸಾರ್ವಜನಿಕರಿಗೆ ಒಂದು ಸೂಚನೆ ಇಲ್ಲದೇನೆ ಅಥವಾ ಒಂದು ಜನಪ್ರತಿನಿಧಿಗಳಿಗೂ ಸಹ ಯಾವುದೇ ರೀತಿಯ ಸೂಚನೆ ಇಲ್ಲದೇನೆ ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಖಂಡನೀಯ. ಹೌದು, ಒಂದು ರೀತಿ ಕಾನೂನು ಚೌಕಟ್ಟಿನಲ್ಲೇ ಮಾಡಿದ್ದಾರೆ, ಅನುಕೂಲ ಆಗೋಂಗೆ ಅವರು ಕಾನೂನನ್ನು ರೂಪಿಸಿದ್ದಾರೆ. ಆ ಚೌಕಟ್ಟಿನಲ್ಲೇ ಅದೇ ಅಂತೆ ಒಂದು ವರದಿ ಮಾಡಿ ಇದಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಹೇಳಿದ್ದಾರೆ. ಆದರೂ ಸಹ ಪಾರಂಪರಿಕ ನಗರದಲ್ಲಿ ಮೈಸೂರಿನಲ್ಲಿ ನಮ್ಮ ಕಟ್ಟಡ ಅಂತೆ ಮರಗಳು ಸಹ ಆ ಕಲೆಗೆ ಒಂದು ಅಡಿಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಮರಗಳು ಸಹ ನಮ್ಮ ಕಟ್ಟಡಗಳಂತೆ ನಾವು ಕೂಡ ಮೈಸೂರು ಒಂದು ಐಡೆಂಟಿಟಿಯ ಜೊತೆಗೆ ನಾವು ಸೇರಿಸಿದ್ದೀವಿ. ಸೊ ಈ ನಿಟ್ಟಿನಲ್ಲೂ ಸಹ ಇದು ಅತ್ಯಂತ ಒಂದು ಖಂಡನೀಯ ಕೃತ್ಯ. ಮೈಸೂರಿನ ಒಂದು ಕಲೆಯನ್ನು ಇವತ್ತು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದಕ್ಕಾಗಿ ನಾವು ಸಾರ್ವಜನಿಕರ ನಿವಾಸಿ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಈ ಒಂದು ನಿರ್ಣಯಕ್ಕೆ ಬಂದಿರೋದು ಅದು ಕಾನೂನು, ಎಲ್ಲ ರೀತಿಯ ಕಾನೂನು ಪಾಲಿಸಿ ಬಂದಿರೋದು ನಾವು ಪರಿಶೀಲನೆ ಮಾಡಬೇಕಾಗಿರತಕ್ಕಂಥದ್ದು ಅತಿ ಅವಶ್ಯ. ಇಲ್ಲಿ ವರ್ಕ್ ಆರ್ಡರು ಈ ರೋಡ್ ವೈಡ್ನಿಂಗ್ಗೋಸ್ಕರ ಆಗಿದೆಯೋ ಇಲ್ವೋ ಅಂತ ನಾವು ಕೂಡ ನೋಡಬೇಕಾಗಿದೆ. ಈಗ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅದು ಇನ್ನೂ ಆ ಸೂಚನೆ ಬಂದಿಲ್ಲ ರೋಡ್ ವೈಡ್ನಿಂಗ್ಗೋಸ್ಕರ. ಸೊ ರೋಡ್ ವೈಡ್ನಿಂಗ್ ಒಂದು ನಿರ್ಣಯಕ್ಕೆ ಬಂದಿಲ್ಲದೆ ಇರೋ ಸಮಯದಲ್ಲಿ, PWD ಅವ್ರು ಟೆಂಡರ್ ಹಾಕಿಲ್ಲದೆ ಇರೋ ಸಮಯದಲ್ಲಿ ಇದು ಯಾವ ರೀತಿಯ ರಸ್ತೆ ಅಗಲೀಕರಣಕ್ಕೆ ಈ ಮರಗಳನ್ನು ಕಡಿಬೇಕು ಅಂತ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅದು ಟೆಂಡರ್ ಆಗಿಲ್ಲದೆ ಇರೋ ಒಂದು ಮಾಹಿತಿ ನಮಗೆ ಅದು ಗೊತ್ತಾಗಿದ್ದ ಕ್ಷಣಕ್ಕೇನೆ ನಾವು ಸೂಕ್ತ ಕ್ರಮವನ್ನು ತಗೋತೀವಿ. ಸೂಪರ್ ಆಗಿದೆ. ಪರ್ಮಿಷನ್ ತಗೋಬೇಕಲ್ಲ ಅದಕ್ಕೆ.